ಸುತ್ತಲೂ ಕವಿದಿರೋ ಅಮರ ಸುಳ್ಯಾದ ದಟ್ಟವಾದ ಕಾಡು, ಬಿಸಿಲು ನೆಲಕ್ಕೆ ತಾಕದಷ್ಟು ಹೇರಳವಾಗಿ ಬೆಳೆದು ನಿಂತಿರೋ ಆ ಮರಗಿಡಗಳ ಮಧ್ಯದಲ್ಲೊಂದು ಸ್ತಬ್ಧವಾಗಿ ನಿಂತಿರುವ ಶಿವನ ದೇವಸ್ಥಾನ. ಅಳಿವಿನಂಚಿಗೆ ಸರಿಯುತ್ತಿದ್ದರೂ ಅದ್ಭುತವಾಗಿ ತೋರುತ್ತಿದ್ದ ಈ ಶಿವಾಲಯವನ್ನ ಹುಡುಕಿ ಹೊರಟಿದ್ದೆ ಹೊತ್ತು ಅಪಾರವಾದ ಕುತೂಹಲವನ್ನ ಹೇಳೋಕೆ ನಿಸರ್ಗದ ಮಡಿಲಿನಲ್ಲಿ ಮರೆಯಾಗಿ ಹೋದ ಈ ಪೌರಾಣಿಕ ಗುಪ್ತರತ್ನದ ಗತಿಸಿದ ಕಥೆಯನ್ನ. ಮಳೆ ಮೋಡ ಕವಿದು ಕತ್ತಲಾಗಿದ್ದ ಈ ಕಾಡಲ್ಲಿ ಸ್ವಲ್ಪ ಹೊತ್ತು ಕ್ರಮಿಸಿ ಈ ಅದ್ಭುತ ಜಾಗವನ್ನ ತಲುಪಿದ್ದೆ. ಈ ದೇವಾಲಯ, ಇದರ ಸುತ್ತಮುತ್ತಲಿನ ಪ್ರಕೃತಿ ಸೌಂದರ್ಯ ನನ್ನ ನಿರೀಕ್ಷೆಗಿಂತ ದುಪ್ಪಟ್ಟಿದೆ. ಈ ಕಾಡಿನ ಮಧ್ಯದಲ್ಲೇ ನೂರಾರು ವರ್ಷಗಳಿಂದ ಮಳೆಗಾಳಿ ಬಿಸಿಲುಗಳಿಗೆ ಮೈಯೊಡ್ಡಿ ನಿಂತಿರುವ ಈ ಶಿವಾಲಯ ಇಂದಿಗೆ ಬಹುತೇಕ ನಾಶವಾಗುತ್ತಾ ಬಂದಿದೆ. ಇದರ ರೂಪುರಚನೆಯಿಂದ 100ರಿಂದ 150 ವರ್ಷದ ಹಿಂದೆ ನಿರ್ಮಿಸಿದ ದೇವಾಲಯ ಎಂದು ಅಂದಾಜಿಸಬಹುದು. ಆದರೆ ಆ ವಿಗ್ರಹ ಶಿವಲಿಂಗಗಳನ್ನ, ಅಕ್ಕಪಕ್ಕದಲ್ಲಿದ್ದ ಪ್ರಾಚೀನ ಅವಶೇಷಗಳನ್ನ ಗಮನಿಸಿದರೆ ಈಗ ಕಾಣಸಿಗೋದು ನವೀಕರಣಗೊಂಡ ದೇವಾಲಯ ಶತಶತಮಾನಗಳಿಂದ ಇದರ ಅಸ್ತಿತ್ವ ಇರಬಹುದು ಅಂತ ಅನಿಸದೇ ಇರದು. 1920ರವರೆಗೂ ಪ್ರತಿನಿತ್ಯ ಈ ಸದಾಶಿವನಿಗೆ ಅಭಿಷೇಕ ಆರಾಧನೆಗಳು ನಡೆಯುತ್ತಿತ್ತು, ಜಾತ್ರೆ ಕೂಡ ಜರುಗುತ್ತಿತ್ತು ಅನ್ನೋ ಮಾತಿದೆ. ಆದರೆ ಕಾಲ ಉರುಳಿದಂತೆ ಈ ದೇವಾಲಯಕ್ಕೆ ಸಂಬಂಧಪಟ್ಟ ಕುಟುಂಬಗಳು ಕಾರಣಾಂತರಗಳಿಂದ